ಲೋಕಸಮರದಲ್ಲಿ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜಂಟಿ ಪ್ರಚಾರ ನಡೀತಾ ಇದೆ ಇವತ್ತು ಮಂಡ್ಯದಲ್ಲಿ. ಸಿದ್ದರಾಮಯ್ಯ ಮತ್ತು ಮಾನ್ಯ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಇಬ್ಬರು ಕೂಡ ಜಂಟಿ ಪ್ರಚಾರ ನಡೆಸ್ತಾರೆ. ಬೃಹತ್ ವೇದಿಕೆಯಲ್ಲಿ, ಒಂದೇ ವೇದಿಕೆಯಲ್ಲಿ ಅಫ್ಕೋರ್ಸ್ ರ್ಯಾಲಿಯನ್ನ ಉದ್ದೇಶಿಸಿ ಇಬ್ಬರು ಕೂಡ ಮಾತಾಡ್ತಾರೆ. ಆದರೆ ತಮ್ಮದೇ ಕ್ಷೇತ್ರ ನಾಗಮಂಗಲದಲ್ಲಿ ನಡೆಯುವಂತಹ ಪ್ರಚಾರ ಸಭೆಗೆ ಮಾಜಿ ಶಾಸಕ ಚೆಲುವರಾಯಸ್ವಾಮಿ ಭಾಗವಹಿಸ್ತಾರಾ, ತಮ್ಮ ಎಲ್ಲ ಅಸಮಾಧಾನಗಳನ್ನು ಬಿಟ್ಟು ಅನ್ನೋದು ಈಗ ಎಳೆದಿರುವಂತಹ ಪ್ರಶ್ನೆ. ಪ್ರಚಾರದಲ್ಲಿ ಭಾಗಿಯಾಗಬೇಕು ಅನ್ನೋ ಸಿದ್ದರಾಮಯ್ಯನವರ ಕಟ್ಟಪ್ಪಣೆಯನ್ನ ಧಿಕ್ಕರಿಸ್ತಾರಾ ನಾಯಕರು ಅನ್ನೋದು ಈಗ ಎದ್ದಿರುವಂತಹ ಕುತೂಹಲದ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಮಂಡ್ಯದಿಂದ ಸಂತೋಷ್ ನನ್ನ ಕೊಲಿಗ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರ್ನಿಂಗ್ ಸಂತೋಷ್. ಗುಡ್ ಮಾರ್ನಿಂಗ್ ಹರಿ. ಪ್ರಚಾರ ಅಬ್ಬರವಾಗಿ ನಡೀತಾ ಇದೆ, ನಿಜ, ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ. ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಬರ್ತಿದ್ದಾರೆ ಅಂದಾಗ ಎಲ್ಲವನ್ನು ಮರೆತು ಏನಾದರೂ ಚೆಲುವರಾಯಸ್ವಾಮಿ ಪ್ರಚಾರಕ್ಕೆ ಬರ್ತಾರಾ ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಾ? ಏನಿದೆ ಸಿಚುವೇಶನ್? ಹರೀಶ್, ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನ ಚೆಲುವರಾಯಸ್ವಾಮಿ ಅವರಾಗ್ಲಿ ಅವ್ರ ಬೆಂಬಲಿಗರಾಗ್ಲಿ ನೀಡ್ತಾ ಇಲ್ಲ ಅನ್ನೋದು. ಮತ್ತೆ ಏನು ಇವತ್ತು ಚೆಲುವರಾಯಸ್ವಾಮಿ ಅವರ ಸ್ವಕ್ಷೇತ್ರ ನಾಗಮಂಗಲದಲ್ಲೇ ಒಂದು ಪ್ರಚಾರ ಸಭೆ ನಡೀತಾ ಇದೆ. ದೇವೇಗೌಡರು, ಸಿದ್ದರಾಮಯ್ಯ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ನಿಖಿಲ್ ಪರ ಪ್ರಚಾರ ಭಾಷಣ ಮಾಡಲಿದ್ದಾರೆ. ಈ ಒಂದು ಸಭೆಗೆ ಸ್ವಕ್ಷೇತ್ರದ ಚೆಲುವರಾಯಸ್ವಾಮಿ ಆಗಮಿಸ್ತಾರ, ತಮ್ಮ ಎಲ್ಲಾ ಮುನಿಸನ್ನು ಮರೆತು ಸಿದ್ದರಾಮಯ್ಯ ಅವರ ಜೊತೆ ವೇದಿಕೆ ಹಂಚ್ಕೊಳ್ತಾರ, ದೇವೇಗೌಡರ ಜೊತೆ ವೇದಿಕೆ ಹಂಚ್ಕೊಳ್ತಾರ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಪರೋಕ್ಷವಾಗಿ ಸುಮಲತಾ ಅವರಿಗೆ ಚೆಲುವರಾಯಸ್ವಾಮಿ ಅವರು ಬೆಂಬಲ ನೀಡ್ತಿದ್ದಾರೆ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಹರಿದಾಡ್ತಾ ಇರ್ತಕ್ಕಂತಹ ಸತ್ಯ. ಈ ಒಂದು ಸತ್ಯ ಸುಳ್ಳೋ ನಿಜನೋ ಎಲ್ಲವನ್ನೂ ಇವತ್ತು ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನಾದ್ರೂ ಅವರು ಸಭೆಗೆ ಹಾಜರಾಗ್ತಾರಾ ಅಥವಾ ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ಗೆ ಸಪೋರ್ಟ್ ಮಾಡಲ್ಲ ಅಂತ ಸಭೆಯಿಂದ ದೂರ ಉಳಿತಾರಾ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಹರಿ, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಿದ್ರು ಕೂಡ ಏನ್ ಅಡ್ಡ ಬರ್ತಾ ಇದೆ ಈಗ? ಅಂದ್ರೆ ವೈಯಕ್ತಿಕ ಪ್ರತಿಷ್ಠೆ ಅಡ್ಡ ಬರ್ತಾ ಇದೆಯಾ ಅವ್ರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ? ಏನಾಗ್ತಿದೆ ಹಾಗಿದ್ರೆ? ಹರೀಶ್, ಕಳೆದ ವಿಧಾನಸಭಾ ಚುನಾವಣೆಯ ಪ್ರತಿಷ್ಠೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ನಾಗಮಂಗಲ ಕ್ಷೇತ್ರ ಸೇರಿದಂತೆ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸೋಲನ್ನಪ್ಪಿದ್ರು. ಈ ಸೋಲಿನ ಹಿಂದೆ ದೇವೇಗೌಡರು, ಕುಮಾರಸ್ವಾಮಿ ಅವರ ಒಂದು ಕೆಲಸವೇ ಕಾರಣ ಆಗಿತ್ತು ಅಂತೇಳಿ ಅವರಿಗೆ ಅಸಮಾಧಾನ ಇದೆ. ಮತ್ತೊಂದು ಕಡೆ ಏನು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಚೆಲುವರಾಯಸ್ವಾಮಿ ಅವರ ವಿರುದ್ಧ ಪದೇ ಪದೇ ಮಾತನಾಡ್ತಿದ್ದಾರೆ ಅಂತಕ್ಕಂಥ ಮುನಿಸನ್ನು ಕೂಡ ಚೆಲುವರಾಯಸ್ವಾಮಿ ಹಲವೆಡೆ ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲಾ ಮುನಿಸುಗಳಿಂದ ಅವರು ನಿಖಿಲ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಸದ್ಯ ಎಲ್ಲವನ್ನೂ ಸರಿಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಬಂದ ದಿನವಾದ್ರೂ ಎಲ್ಲವನ್ನು ಸರಿಪಡಿಸಿಕೊಂಡು ಇವತ್ತು ಚೆಲುವರಾಯಸ್ವಾಮಿ ಸಭೆಯಲ್ಲಿ ಪಾಲ್ಗೊಳ್ತಾರ. ಚೆಲುವರಾಯಸ್ವಾಮಿ ಸೇರಿದಂತೆ ನರೇಂದ್ರ ಸ್ವಾಮಿ, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಇವರೆಲ್ಲರೂ ಕೂಡ ಸಭೆಯಲ್ಲಿ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹರಿ, ಥ್ಯಾಂಕ್ ಯು ಸಂತೋಷ್, ಶಿಕ್ಷಣದ ಮಾಹಿತಿಗಾಗಿ.